ಈಗ ಬ್ರೀದಿಂಗ್ ಎಕ್ಸಸೈಸ್ ಮಾಡ್ತಾರೆ ಪ್ರಾರ್ಥನವರು. ಉಸಿರಾಟದ್ದು ವ್ಯಾಯಾಮ ಈಗ ಮಾಡಿ ಶುರು ಮಾಡಿ. ಕೈ ಮುಂದಕ್ಕೆ ತೊಗೊಳ್ಳಿ. ಫಸ್ಟು ಕೈ ಮುಂದೆ ತೊಗೊಂಡು ನಿಧಾನ ಪಕ್ಕಕ್ಕೆ ಇನ್ಹೇಲ್ ಮಾಡ್ತಾ ಪಕ್ಕಕ್ಕೆ, ಎಕ್ಸೇಲ್ ಮಾಡ್ತಾ ಕೈಗಳನ್ನು ಸೇರಿಸ್ಬೇಕು. ನಿಧಾನ ಮಾಡಿ. ಬ್ರೀದೀನ್ ಪಕ್ಕಕ್ಕೆ, ಬ್ರೀದ್ ಔಟ್ ಕೈ ಮುಂದಕ್ಕೆ. ಒಂದು 5 ಟೈಮ್ಸ್ ಮಾಡಿ. ಮನೇಲಿ ಮಾಡ್ತಿರೋರು 10 ಸಲ ಮಾಡ್ಕೋಬೇಕು. ಇದನ್ನು ಅಷ್ಟೇ ವಯಸ್ಸಾದವ್ರು, ಪ್ರೆಗ್ನೆನ್ಸಿದೇನೇನು ತೋರಿಸಿ ವಯಸ್ಸಾದವರು ಮತ್ತು ಉಸಿರಾಟದ ತೊಂದರೆ ಅವರೆಲ್ಲ ಮಾಡ್ಕೋಬೋದು. ಇದನ್ನು ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಎದೆ ಭಾಗ ಹಿಗ್ಗೋದ್ರಿಂದ ಚೆನ್ನಾಗಿ ಉಸಿರು ತೊಗೊಳೋಕೆ ಅನುಕೂಲ ಆಗುತ್ತೆ. 5 ಟೈಮ್ಸ್ ಆದಮೇಲೆ ಕೈ ಕೆಳಗೆ ಬಿಡಿ. ಈಗ ಸೈಡಿಂದ ಮೇಲಕ್ಕೆ ತೊಗೋಬೇಕು. ಇದನ್ನೇ ಮಾಡಿ. ಬ್ರೀದೀನ್ ಮೇಲಕ್ಕೆ, ಬ್ರೀದ್ ಔಟ್ ಕೈ ಕೆಳಗೆ ಮಾಡಿ. ನಿಧಾನ ಉಸಿರು ತೊಗೊಳ್ತಾ ಕೈ ಮೇಲಕ್ಕೆ, ಉಸಿರು ಬಿಡ್ತಾ ಕೈ ಕೆಳಗೆ. ರಿಬ್ಸ್ ಭಾಗ ಎಲ್ಲ ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ ಇದು ಮಾಡೋದ್ರಿಂದ. ರಿಬ್ಸ್ ಕೇಜ್ಗೆ ಮತ್ತು ಚೆಸ್ಟ್ ಕೇಜ್ಗೆಲ್ಲ ಚೆನ್ನಾಗಿ ಆಕ್ಸಿಜನ್ ಸಪ್ಲೈ ಆಗುತ್ತೆ. ಉಸಿರಾಟ ಜಾಸ್ತಿ ಉಸಿರು ತೊಗೊಳೋದಕ್ಕೆ ಅನುಕೂಲ ಆಗುತ್ತೆ ಇದನ್ನೆಲ್ಲ ಮಾಡೋದ್ರಿಂದ. ಬ್ರೀದಿಂಗ್ ಎಕ್ಸಸೈಸ್ ಮಾಡೋದ್ರಿಂದ ಪ್ರಾಣಾಯಾಮ ಮಾಡುವಾಗಲೂ ಈಸಿ ಆಗುತ್ತೆ. ರಿಲ್ಯಾಕ್ಸ್.